ಗುರುವಿನ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಗುರುವಿನ ಮಹತ್ವದ ಕುರಿತು. ಒಬ್ಬ ರಾಜ ಇರ್ತಾನೆ. ಈ ಜಗತ್ತಿನಲ್ಲಿ ಯಾರು ಸರ್ವಶ್ರೇಷ್ಠರು ಎನ್ನುವಂಥದ್ದನ್ನು ರಾಜ ಮಂತ್ರಿಗೆ ಹೇಳ್ತಾನೆ. ಅದನ್ನು ಸಾಬೀತು ಮಾಡಬೇಕು ನೀವು. ಯಾರಾದರೂ ಸಾಬೀತು ಮಾಡಿದರೆ ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನು ಸಾಬೀತುಪಡಿಸಿದರೆ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡ್ತೀವಿ, ಅವರೇ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತೀವಿ ಅಂತೇಳಿ ಡಂಗೂರ ಹೊಡಿಸ್ರಿ ಅವರಿಗೆ ಅಂತೇಳಿ ಹೊಡಿಸ್ತಾರೆ. ಡಂಗೂರ ಹೊಡಿಸ್ಕೊಂಬರ್ತಾನೆ ಮಂತ್ರಿ. ಹೊಡಿಸ್ಕೊಂಬಂದಾಗ ಎಲ್ಲರೂ ಸೇರ್ತಾರೆ. ಒಂದು ದಿನ ರಾಜ ಮೇಲೆ ಕುಳಿತಿರ್ಕೊಳ್ತಾನೆ. ಮಂತ್ರಿ ಕೇಳ್ಕೊತ ಹೋಗ್ತಾನೆ, ಬರ್ರಿ ನಿಮ್ಮ ಯಾರು ಇದ್ರಿ, ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ನೀವು ಸಾಬೀತುಪಡಿಸ್ರಿ ಬಂದು ಅಂತ ಹೇಳಿದಾಗ ಮೊದಲಿಗೆ ಒಬ್ಬ ಡಾಕ್ಟರ್ ಬರ್ತಾನೆ. ಡಾಕ್ಟರ್ ಬಂದು, ನಾನು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ವ್ಯಕ್ತಿ, ಯಾಕೆಂದರೆ ಭಗವಂತ ನಿಮಗೆ ಜೀವವನ್ನು ಕೊಡ್ತಾನೆ, ಜೀವ ಹೋಗುವಾಗ ಅವರನ್ನು ಮತ್ತೆ ರಕ್ಷಣೆ ಮಾಡಿ ನಾನು ಜೀವವನ್ನು ಕೊಡ್ತೇನೆ, ಈ ಜಗತ್ತಿನಲ್ಲಿ ನಾನೇ ಗ್ರೇಟು ಅಂತ ಹೇಳ್ತಾನೆ. ಆಯಿತು ಹೋಗಿ ಅಲ್ಲಿ ಅಂಕೆಗಳನ್ನ ಹಾಕೊಂತಿರ್ತಾರೆ. ಆಯ್ತು ಕುಂದ್ರಿ. ನೆಕ್ಸ್ಟ್ ಇಂಜಿನಿಯರ್ ಬರ್ರಿ. ಇಂಜಿನಿಯರ್ ಬಂದ್ರಿ. ಈ ಜಗತ್ತಿನಲ್ಲಿ ಯಾವುದೇ ಕಟ್ಟಡಗಳಾಗ್ಬೇಕಾದ್ರೆ ಶಾಲೆಗಳಾಗ್ಬೇಕಾದ್ರೆ ನಾನೇ ಕಟ್ಟಬೇಕು, ನಾನೇ ಜಗತ್ತಿನಲ್ಲಿ ಗ್ರೇಟ್ ವ್ಯಕ್ತಿ ಅಂತ ಹೇಳ್ತಾನೆ. ಹೌದಾ, ಆಯ್ತು ಕುಂದ್ರು. ನೆಕ್ಸ್ಟ್ ಡ್ರೈವರ್ ಬರ್ತಾನೆ, KSRTC ಡ್ರೈವರ್ ಬಂದಾಗ ಅವನು ಹೇಳ್ತಾನೆ, ನಾನು ಜಗತ್ತಿನಲ್ಲಿ ಎಲ್ಲರೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಮೊದಲು ಚಕ್ಕಡಿ ಒಳಗೆ ಹೋಗ್ತಿದ್ರು, ಬಂಡಿ ಒಳಗೆ ಹೋಗ್ತಿದ್ರು, ಭಾಳ ಲೇಟ್ ಆಗ್ತಿತ್ತು, ಹೀಗಾಗಿ ನಾನು ಡ್ರೈವರ್ ಎಲ್ಲರನ್ನೂ ಒಂದು ಕಡೆಯಿಂದ ಮತ್ತೊಂದು ಕಡೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ, ನಾನೇ ಜಗತ್ತಿನಲ್ಲಿ ಗ್ರೇಟ್ ಅಂತ ಹೇಳ್ತಾನೆ. ಆಯ್ತು ಓಕೆ ಕುಂದ್ರು. ನೆಕ್ಸ್ಟು ಪೊಲೀಸರು ಬರ್ತಾರ. ಪೊಲೀಸರು ಏನು ಮಾಡ್ತಾರೆ, ನಾನು ಕಳ್ಳರನ್ನು ಕದಿಮರನ್ನು ಹಿಡಿದು ಒಳಗೆ ಹಾಕ್ತೀನಿ, ಎಲ್ಲ ಜನರಿಗೆ ಸುರಕ್ಷತೆಯನ್ನು ಕೊಡ್ತೀನಿ, ನ್ಯಾಯವನ್ನು ಕೊಡ್ತೀನಿ, ಅದಕ್ಕೋಸ್ಕರ ನಾನೇ ಈ ಜಗತ್ತಿನಲ್ಲಿ ಗ್ರೇಟ್ ಅಂತ ಹೇಳ್ತಾನೆ. ಆಯಿತು ಹೋಗಿ ಕುಳಿತುಕೊಡ್ರಿ. ಹಾಗೆ ಪ್ರತಿಯೊಬ್ಬರು ಬಂದು ತಮ್ಮ ಸಾಧನೆಯನ್ನು ಹೇಳ್ತಾರೆ, ಜಗತ್ತಿನ ನಾನೇ ಗ್ರೇಟ್ ಅಂತ ಹೇಳ್ತಾರೆ. ಆಮೇಲೆ ಕುಳಿತುಕೊಳ್ತಾರೆ. ಕೊನೆಯಲ್ಲಿ ಒಬ್ಬ ಅಜ್ಜ ಅಳಿಗಾಡ್ಕೊಂತ, ಕೂದಲೆಲ್ಲ ಬೆಳಗಾಗಿರ್ತವೆ, ಅಳಿಗಾಡ್ಕೊಂತ ಬರ್ತಾನೆ, ಈ ಜಗತ್ತಿನಲ್ಲಿ ನಾನೇ ಗ್ರೇಟು ಅಂತ ಹೇಳ್ತಾನೆ. ಎಲ್ಲರೂ ನಗ್ತಾರೆ ಸುತ್ತಮುತ್ತ. ವಯಸ್ಸಾಗೈತೆ ಅಜ್ಜಿಗೆ, ಏನು ಗ್ರೇಟ್ ಅಂತ ನೀವು? ಹೌದಪ್ಪ ಅಜ್ಜ, ಓಕೆ ನೀನೇ ಗ್ರೇಟ್, ಆದರೆ ನೀನು ಯಾರು ಮೊದಲು ಹೇಳು? ನಾನೊಬ್ಬ ಶಿಕ್ಷಕ ಅಂತ ಹೇಳ್ತಾನೆ. ಹೌದಾ, ಯಾವ ರೀತಿ ಗ್ರೇಟು ಅಂತ ಹೇಳ್ತಾನೆ. ಇಲ್ಲಿ ಕುಳಿತುವ ಇಂಜಿನಿಯರ್, ಇಲ್ಲಿ ಕುಳಿತಿರುವ ಪೊಲೀಸ್, ಇಲ್ಲಿ ಕುಳಿತಿರುವ ಸೈನಿಕ, ಇಲ್ಲಿ ಕುಳಿತುವ ಡ್ರೈವರ್, ಅವರೆಲ್ಲರೂ ಪಾಠ ಮಾಡಿದವನು ನಾನೇ, ಹೀಗಾಗಿ ನಾನು ಗ್ರೇಟ್. ಆ ಸಮಯದಲ್ಲಿ ಒಬ್ಬ ರಾಜಕಾರಣಿ ಎದ್ದು ನಿಂದಿರ್ತಾನೆ. ಸರ, ನಾನು ಒಂದು ದಿವಸ ಶಾಲೆಗೆ ಹೋಗಿಲ್ಲ, ನಾನೀಗ ರಾಜಕಾರಣಿ ಇದ್ದೀನಿ, MLA ಆಗಿನಿ, ಈಗ ನಾನೇ ಗ್ರೇಟ್ ಅಲ್ವಾ ಅಂತ ಹೇಳ್ತಾನೆ. ಹೌದಾ, ಓಕೆ ಸಂತೋಷ. ಅವ ಹೇಳ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ಜಗತ್ತಿನ ಮೊದಲ ಗುರು. ನಿನಗೆ ತಾಯಿ ಸಂಸ್ಕಾರಗಳನ್ನು ಕೊಟ್ಟಿದ್ದಾಳೆ, ಹೇಗೆ ಬದುಕಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ನೀರು ಕುಡಿಬೇಕು ಎಲ್ಲವನ್ನ ಕಲಿಸಿದ್ದಾಳೆ. ಹಾಗಾಗಿ ಅವರು ಗುರು ಅಲ್ವೇ, ಅವರೊಬ್ಬರು ಶಿಕ್ಷಕಿ ಅಲ್ವಾ? ಹೌದು ಅಂತೇಳಿ ಒಪ್ಕೊಂಡು ಕುಂತ್ಕೊಂತ ಅವತ್ತು ತೀರ್ಮಾನ ಆಗುತ್ತೆ, ಈ ಜಗತ್ತಿನಲ್ಲಿ ಯಾರು ಗ್ರೇಟ್ ಅಂದರೆ ಅವರೇ ಶಿಕ್ಷಕ ಅಂತೇಳಿ. ಹೀಗಾಗಿ